ನಮಸ್ಕಾರ ವೀಕ್ಷಕರೇ. ಇಂದಿನ ದಿನ ನೆನ್ನೆಯ ಬಗ್ಗೆ ಚಿಂತಿಸಿ ಹಾಳು ಮಾಡದೆ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಅಸಾಧ್ಯವಾದುದನ್ನು ಸಾಧಿಸ್ಬೋದು. ಹಾಗೆ ಅನಾರೋಗ್ಯದ ಬಗ್ಗೆ ಚಿಂತಿಸದೆ ಉತ್ತಮ ಆಹಾರ ಸೇವನೆಯನ್ನು ರೂಢಿಸಿಕೊಂಡ್ರೆ ಸಕಲ ರೋಗ ರುಜಿನಗಳಿಂದ ದೂರವಿರ್ಬೋದು. ಈ ರೀತಿ ಆಹಾರ ಪದ್ಧತಿಯ ಬಗ್ಗೆ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡೋ ಅಂಥ ಏಕೈಕ ವೈದ್ಯಕೀಯ ಪದ್ಧತಿ ನಮ್ಮ ಆಯುರ್ವೇದ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂಥ ಅದ್ಭುತ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಶೌರ್ಯ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶವ್ರೆ, ಈಗ ಕೆಲವೊಬ್ಬರಿಗೆ ಹೊಟ್ಟೆ ಹಸಿವೆ ಆಗೋದಿಲ್ಲ. ಅವರಿಗೆ ಎಷ್ಟೇ ಆಟ ಆಡ್ತಿರ್ಬೋದು, ಎಷ್ಟು ಕೆಲಸ ಮಾಡಿದ್ರು ಏನೋ ಅವ್ರಿಗೆ ಹೊಟ್ಟೆ ಹಸಿಯೋದಿಲ್ಲ. ಕೆಲವೊಬ್ರು ಕಾಫಿ ಕುಡಿತಾ ಇರ್ತಾರೆ ಅಥವಾ ಇನ್ನೇನೋ ಜ್ಯೂಸ್ ಕುಡಿದು ಕಾಲ ಕಳೆದು ಬಿಡ್ತಾರೆ. ಈ ರೀತಿ ಯಾಕಾಗುತ್ತೆ? ಹೊಟ್ಟೆ ಹಸಿವು ಆಗದೆ ಇರೋ ಕಾರಣ ಏನು? ಈ ಒಂದು ಸಮಸ್ಯೆ ಬಂದಾಗ ಪರಿಹಾರ ಏನದಕ್ಕೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ಮುಖ್ಯವಾಗಿ ಒಂದು ಆಧುನಿಕ ಜೀವನ ಶೈಲಿ ಕೂಡ ತುಂಬ ಎಫೆಕ್ಟ್ ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ನಾವು ತಿನ್ನುವಂಥ ಆಹಾರ ಈಗ ಬೇಸಿಕಲಿ ಇವತ್ತೇನೋ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಹುಡುಗರು ಅಂತಂದರೆ ಬೆಳಿಗ್ಗೆ ತಿಂಡಿಯನ್ನು ಅವಾಯ್ಡ್ ಮಾಡ್ತಾರೆ. ಮನೆಯಲ್ಲಿ ಸೀದಾ ಹೋಗ್ಬಿಟ್ಟು ಮ್ಯಾಕ್ಡೊನಾಲ್ಡ್ಸು ಅಥವಾ ಈ ಥರ ಒಂದು ಏನೋ ಔಟ್ಲೆಟ್ಸ್ಗಳಿದೆ ಅಲ್ಲಿ ಹೋಗ್ಬಿಟ್ಟು ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಈ ಥರ ಮಾಡ್ತಾರೆ. ಇದರಿಂದ ಲಾಸ್ ಆಫ್ ಅಪೆಟೈಟ್ ಆಗುತ್ತೆ ಅಂತಂದರೆ ನೀವು ಮತ್ತು ಇದರಿಂದ ಗ್ಯಾಸ್ಟ್ರಿಕ್ ಕೂಡ ಒಂದು ಟ್ರಬಲ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಈಗ ಈ ಥರದ ಆಹಾರವನ್ನು ನಾವು ಸೇವಿಸೋದ್ರಿಂದ ಈ ಚೀಸ್ ತೊಗೊಳ್ಳೋದು ಅಥವಾ ಬ್ರೆಡ್ಡನ್ನು ಸೇವಿಸೋದು, ಬ್ರೆಡ್ನಲ್ಲಿ ಈಸ್ಟ್ ಕಂಟೆಂಟ್ ಇರುತ್ತೆ. ಆಮೇಲೆ ಅದನ್ನು ಫ್ಲೋರ್ ಲೀವ್ನಿಂಗ್ ಏಜೆಂಟ್ಸನ್ನು ನಾವು ಯೂಸ್ ಮಾಡಿರ್ತೀವಿ, ಅಂದರೆ ಬೇಕಿಂಗ್ ಸೋಡಾಸ್ ಇರ್ಬೋದು. ಈ ಸೋಡಾ ಇರೋವಂಥ ಕಂಟೆಂಟ್ಗಳನ್ನು ತೆಗೆದುಕೊಳ್ಳೋದು. ಯಾಕೆಂದ್ರೆ ನೋಡಿ, ಈಗ ನಾವು ಯಾವುದೇ ಒಂದು ಸಾಫ್ಟ್ ಡ್ರಿಂಕ್ಸನ್ನು ಕುಡಿದಾಗ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿರುತ್ತೆ ಮತ್ತು ಅದ್ರ ಜೊತೆ ಸ್ಯಾಕ್ರಿನ್ ಇರುತ್ತೆ. ಸ್ಯಾಕ್ರಿನ್ ವಿಲ್ ಕಿಲ್ ಯುವರ್ ಅಪಟೈಟ್ ಅಂತಂದರೆ ಸ್ಯಾಕ್ರಿನನ್ನು ಯೂಸ್ ಮಾಡ್ತೀವಿ. ಸ್ಯಾಕ್ರಿನನ್ನು ಒಂದು ನೀವು ಚಿಟಿಕೆಯಷ್ಟು ಯೂಸ್ ಮಾಡಿದರೆ ಸಾಕು, ಒಂದು ಗ್ಲಾಸ್ನಲ್ಲಿ ಅಷ್ಟು ಸ್ವೀಟ್ನೆಸ್ಸನ್ನು ಕೊಡುತ್ತದು. ಅದೊಂದು ಕೆಮಿಕಲ್ಲು. ಇದನ್ನು ನಾವು ಯೂಸ್ ಮಾಡಿ ಕುಡಿಯುವಂಥ ಸಾಫ್ಟ್ ಡ್ರಿಂಕ್ಸ್ ಏನಿದೆ, ಇದು ಕಂಪ್ಲೀಟಾಗಿ ನಿಮ್ಮ ಅಪಟೈಟನ್ನು ಕಿಲ್ ಮಾಡುತ್ತೆ. ಅದಲ್ಲದೆ ನಾವು ಏನು ಈ ಸೋಡಾ ಇರುವಂಥ ಆಹಾರಗಳನ್ನು ಸೇವಿಸ್ತೀವಿ ಅದು ಕೂಡ ಗ್ಯಾಸ್ಟ್ರಿಕ್ ಟ್ರಬಲ್ಲು. ಅದಲ್ಲದೆ ನಿಮ್ಮ ಅಪಟೈಟನ್ನು, ಈಗ ನೋಡಿ, ಸೋಡಾ ಆ್ಯಡ್ ಮಾಡಿದಂಥ ರೈಸನ್ನು ಕೆಲವು ಖಾನಾವಳಿಗಳಲ್ಲಿ ಅಥವಾ ಹೋಟೆಲ್ಸ್ಗಳಲ್ಲಿ ನೀವು ನೋಡಿರ್ಬೋದು, ರೆಸ್ಟೋರೆಂಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಆವಾಗ ನೀವು ಸ್ವಲ್ಪ ಅನ್ನವನ್ನು ತಿಂದರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಹೆಚ್ಚು ನಾವು ಔಟ್ಸೈಡ್ ಊಟವನ್ನು ಮಾಡೋದು, ಮನೆ ಆಹಾರವನ್ನು ತ್ಯಜಿಸೋದು, ಇದು ಕೂಡ ತುಂಬ ಒಂದು ಲಾಸ್ ಆಫ್ ಅಪಟೈಟನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಹಸಿವು ಆಗಲಾರ್ದ ಹಾಗೆ ಹೋಗ್ಬಿಡ್ತದೆ. ನೀವು ಈಗ ಯಂಗ್ ಜನ್ರೇಷನ್ ಏನು ನೆನಪಿಟ್ಕೊಳ್ಬೇಕು ಅಂತಂದರೆ ಲೆಸ್ ಫುಡ್ ಮೋರ್ ಲೈಫ್. ಬಟ್ ಲೆಸ್ ಫುಡ್ ಅಂದ ತಕ್ಷಣವೇ ನಾವು ಪ್ರೋಟೀನ್ ಇರುವಂಥ ಆಹಾರಗಳು, ಐರನ್ ಕಂಟೆಂಟ್ ಇರುವಂಥ ಆಹಾರಗಳು, ನಾನು ಮೊದಲೇ ನನ್ನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಿದ್ದೀನಿ, ನಿಮ್ಮ ಒಂದು ಬ್ಯಾಲೆನ್ಸ್ಡ್ ಡೈಟ್ ಏನಿರುತ್ತೆ ಅದು ಈ ಅಂಗೈಯಲ್ಲಿ ಆರೋಗ್ಯ ಅಂತೇಳಿ ಹೇಳ್ತೀವಿ. ಏನಪ್ಪ ಅಂತಂದರೆ ಇಷ್ಟು ನಾವು ಅನ್ಕುಕ್ಡ್ ಫುಡ್ ಅಂದರೆ ರಾ ಫುಡ್ ತಿನ್ನಬೇಕು, ಇಷ್ಟು ಮಾಡಿದರೆ ಇದು ಕುಕ್ಡ್ ಫುಡ್ಡು. ಅದಲ್ಲದೆ ಮುಷ್ಟಿ ಕಟ್ಟಿದಷ್ಟು ನಮ್ಮ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್ ಇಂಟೇಕ್ ಇರಬೇಕು, ಅಥವಾ ರೈಸ್ ಅಥವಾ ರಾಗಿ ಆ ಥರದ ಆಹಾರವನ್ನು ನಾವು ಸೇವಿಸಬೇಕಾಗತ್ತೆ. ಇಷ್ಟು ನೀವು ಅಪಟೈಟನ್ನು ಡೈಲಿ ನೀವು ಕಂಟಿನ್ಯೂಷನ್ ಮಾಡ್ಕೊಂಡು ಬಂದರೆ ನೀವು ಹೆಲ್ದಿ ಆಗಿರ್ತೀರ. ಅದಲ್ಲದೆ ಸ್ಮಾರ್ಟಾಗಿ ಕಾಣಿಸ್ತೀರ. ನಿಮ್ಮ ಚರ್ಮಗಳು ಒಣಗಿ ಹೋಗೋದಿಲ್ಲ, ಅಂದರೆ ಡ್ರೈನೆಸ್ ಬರೋದಿಲ್ಲ, ಮಸಲ್ಸ್ನಲ್ಲಿ ಒಂದು ಹುರುಪಿರುತ್ತೆ, ರಕ್ತ ಶುದ್ಧಿ ಇರುತ್ತೆ. ಇಂಥ ಒಂದು ಸಲಹೆ ಏನಿದೆ ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಲೆಸ್ ಫುಡ್ ಮೋರ್ ಲೈಫ್. ಬಟ್ ಆಹಾರವನ್ನು ತ್ಯಜಿಸೋದು, ಯಾವುದ್ಯಾವುದೋ ಫುಡ್ಗಳನ್ನು ತಗೋದು, ಯಾವುದ್ಯಾವುದೋ ಟೈಮ್ನಲ್ಲಿ ತೆಗೆದುಕೊಳ್ಳೋದು, ಇದು ತುಂಬ ಒಳ್ಳೆಯದಲ್ಲ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಲಾಸ್ ಆಫ್ ಅಪಟೈಟ್ ಅಂತಂದರೆ ಹಸಿವು ಆಗಲಾರ್ದಕ್ಕೆ ಒಂದೇ ಒಂದು ಮುಖ್ಯವಾದ ಇನ್ನೊಂದು ಕಾರಣಪ್ಪ ಏನು ಅಂತಂದರೆ ಹೆಚ್ಚು ಸ್ಮೋಕ್ ಮಾಡೋದು. ಸ್ಮೋಕ್ ಮಾಡೋದ್ರಿಂದ ಹೊಟ್ಟೆ ಹಸಿಯೋದಿಲ್ಲ. ಅದಲ್ಲದೆ ಡ್ರಿಂಕ್ಸ್, ಆಲ್ಕೋಹಾಲನ್ನು ತೆಗೆದುಕೊಳ್ಳೋವಂಥವ್ರು ಏನಿದ್ದಾರೆ ಅವರು ಮದ್ಯಪಾನವನ್ನು ಮಾಡಿದ ನಂತರ ಆಹಾರವನ್ನು ಸೇವಿಸಬೇಕು. ಇಲ್ಲ ಅಂತಂದರೆ ಇದೊಂದು ಲಿವರ್ ಏನಿದೆ ನಮ್ಮದು, ಅದಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಈಗ ಏನೋ ಹೇಳಿದ್ದಾರೆ, ಡ್ರಿಂಕ್ಸ್ ಮಾಡಿದ ಮೇಲೆ ಹೆಚ್ಚು ಊಟ ಮಾಡಿ ಅಂಥೇಳಿ. ಇವತ್ತಿಂದ ನೀವು ಮತ್ತೆ ಜಾಸ್ತಿ ಡ್ರಿಂಕ್ಸ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಮನುಷ್ಯ ಈಗ ಅವನ ದೇವರು ಏನು ಸೃಷ್ಟಿ ಮಾಡಿದ್ದಾನೆ, ಆ ದೇಹದಲ್ಲಿ ಒಂದೊಂದು ಅಂಗಾಂಗಗಳಿಗೆ ಒಂದೊಂದು ಕೆಲಸ ಇದೆ. ಆ ಕೆಲಸ ಕೂಡ ಅವು ಕರೆಕ್ಟಾಗಿ ಮಾಡ್ತವೆ. ಅದನ್ನು ನಾವು ಡ್ಯಾಮೇಜ್ ಮಾಡ್ಕೊಂಡಾಗೆ. ಸೊ ಆದ್ದರಿಂದ ಮದ್ಯಪಾನ ಒಳ್ಳೆಯದಲ್ಲ, ಧೂಮಪಾನ ಒಳ್ಳೆಯದಲ್ಲ.
ಮತ್ತು ಯಾವುದೇ ರೀತಿಯ ಆಧುನಿಕ ಜೀವನ ಶೈಲಿಯಲ್ಲಿ ಒಂದು ಸ್ಟೈಲ್ಗೋಸ್ಕರ ನಾವು ಆಹಾರವನ್ನು ಸೇವಿಸೋದು ಏನಿದೆ ಅದು ತುಂಬ ಒಳ್ಳೆಯದಲ್ಲ ಅಂತೇಳಿ ಹೇಳ್ಬೋದು. ಈಗ ಮುಖ್ಯವಾಗಿ ಮಕ್ಕಳು ಸ್ಕೂಲಿಂದ ಬಂದಾಗ ಏನು ಕಾರ್ನ್ ಅಂತ ನಾವೇನು ಹೇಳ್ತೀವಿ, ಅಮೆರಿಕನ್ ಕಾರ್ನ್ ಬಂದಿದೆ, ಈಗ ತುಂಬ ಡಿಲಿಷಿಯಸ್ ಇದೆ, ಅವೆಲ್ಲ ತುಂಬ ಪ್ರೋಟೀನಸ್ ಇರೋದ್ರಿಂದ ಮತ್ತು ಕ್ಯಾಲ್ಶಿಯಂ ಯುಕ್ತ ಇರುತ್ತೆ, ಹೆಚ್ಚು ಬೋನಿಗೆ ಸ್ಟ್ರೆಂತ್ ಬರುತ್ತೆ, ಆಮೇಲೆ ಹೆಚ್ಚು ಕಾರ್ಬೋಹೈಡ್ರೇಟ್ ಅದರಲ್ಲಿ ಇರೋದ್ರಿಂದ ಒಂದು ಎನರ್ಜಿ ಆ ಮಕ್ಕಳಲ್ಲಿ ಸಿಗುತ್ತೆ. ಆದಷ್ಟು ಒಳ್ಳೆಯ ಆಹಾರವನ್ನು ಸ್ವೀಕರಿಸಿ ಮತ್ತು ಸ್ವಚ್ಛತೆಯಿಂದ ಅನುಸರಿಸಿ ಮಾಡಿದಂಥ ಅಡುಗೆಗಳು ತುಂಬ ಉತ್ತಮಕಾರಿ ಅಂತೇಳಿ ನಿಮ್ಗೆ ಹೇಳ್ಬೋದು. ಮತ್ತು ಅದಲ್ಲದೆ ಆದಷ್ಟು ಐರನ್ ಕಂಟೆಂಟು, ಪ್ರೋಟೀನ್, ಎಲ್ಲ ವಿಟಮಿನ್ಸ್ ಸೇರಿರುವಂಥ ಆಹಾರಗಳನ್ನು ಬೆರೆಸಿ ತಿನ್ನೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಈ ಹಸಿವಾಗದೇ ಇರೋವಂಥ ಸಮಸ್ಯೆ ಹೇಗೆ ಬರುತ್ತೆ ಮತ್ತು ಈ ಸಮಸ್ಯೆ ಬಂದಾಗ ಏನೊಂದು ಕ್ರಮಗಳನ್ನ ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀವಿ. ಇದನ್ನು ಕೇಳೋದಷ್ಟೇ ಮುಖ್ಯ ಅಲ್ಲ, ಇದನ್ನು ಅನುಸರಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಈ ಸಮಸ್ಯೆ ಬಂದಾಗ ಯಾವ ರೀತಿ ಮನೆಯಲ್ಲೇ ಸುಲಭವಾದ ಮನೆ ಔಷಧಗಳನ್ನ ತಯಾರಿಸ್ಬೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಧನಿಯಾ ಪುಡಿ, ಸಾಸಿವೆ ಪುಡಿ, ಕಪ್ಪುಪ್ಪು, ಓಂಕಾಳು ಹಾಗೂ ಮಜ್ಜಿಗೆ. ಮಾಡೋದು ತುಂಬ ಸುಲಭವಾದಂಥ ಒಂದು ಕೆಲಸ. ಹೇಗೆ ಅಂಥೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಟಾಣಿಗೆ ಓಂಕಾಳುಗಳನ್ನು ಹಾಕ್ಕೊಳ್ಬೇಕು. ಅರ್ಧ ಚಮಚದಷ್ಟು ಓಂಕಾಳು, ಒಂದು ಚಿಟಿಕೆಯಷ್ಟು ಕಪ್ಪುಪ್ಪು, ಕಾಲು ಚಮಚದಷ್ಟು ಸಾಸಿವೆ ಕಾಳು, ಕಾಲು ಚಮಚದಷ್ಟು ಧನಿಯಾ ಪುಡಿ ಅಥವಾ ಧನಿಯಾ ಕಾಳು ಎರಡನ್ನೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವೀಗ ಚೆನ್ನಾಗಿ ಕುಟ್ಕೊಳ್ಬೇಕು. ಕಿರಣ್ ಮೈಯವರಿಗೆ ಇದು ರೆಡಿ ಆಗಿದೆ. ತುಂಬ ಸುಲಭ ಅಂಥೇಳಿ ನಾನು ಮೊದಲೇ ಹೇಳಿದೆ ನಿಮಗೆ. ಈಗ ಇದರಲ್ಲಿ ನಾವು ಧನಿಯಾ ಪುಡಿಯನ್ನು ಹಾಕಿದ್ದೀವಿ, ಸಾಸಿವೆ ಕಾಳನ್ನು ಹಾಕಿದ್ದೀವಿ, ಓಂಕಾಳು ಹಾಕಿದ್ದೀವಿ, ಕಪ್ಪುಪ್ಪನ್ನು ಹಾಕಿದ್ದೀವಿ. ಇವೆಲ್ಲನೂ ಮೂಲತಃವಾಗಿ ಡೈಜೆಷನ್ ಆಗೋದಕ್ಕೆ ತುಂಬ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಅದಲ್ಲದೆ ಮಜ್ಜಿಗೆ ಮತ್ತು ಸಾಸಿವೆ ಕಾಳು ಒಂದೇ ಕೆಲಸವನ್ನು ಮಾಡುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮಲ್ಲಿ ಈ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಬಾಯಿಂದ ಹಿಡಿದು ಜಠರ ಮತ್ತು ಕರುಳುಗಳನ್ನು ನಾವು ಸೇರಿಸ್ಕೊಂಡಾಗ ಯಾವುದು ಈ ಒಂದು ಕ್ರಿಯೆ ಏನು ಜೀರ್ಣ ಮಾಡುವಂಥ ಕ್ರಿಯೆ ಏನಿದೆ ಅದು ಮೊದಲಿಗೆ ಬಾಯಲ್ಲಾಗುತ್ತೆ. ಸಲೈವ ಅಂತ ಹೇಳಿರುತ್ತೆ, ದ್ರಾವ್ಯದ ಮೂಲಕ ಲಾಲಾರಸ ಅಂತ ಹೇಳ್ತೀವಿ ನಾವು, ಬಾಯಲ್ಲಿ ಬರುವಂಥದ್ದು. ಅದರ ಜೊತೆ ಮಿಕ್ಸ್ ಆದಾಗ ಮುಖ್ಯವಾಗಿ ಇದೊಂದು ಲೋಳೆಯ ಪದಾರ್ಥವನ್ನು ಡೆವಲಪ್ ಮಾಡುತ್ತೆ. ಯಾವುದು? ಈ ಸಾಸಿವೆ ಕಾಳು. ಅದು ಸ್ವಲ್ಪ ಕಹಿಯಾಗಿರುತ್ತೆ. ನೋಡಿ, ನಾವು ಸಾಸಿವೆ ಕಾಳನ್ನು ತಿಂದಾಗ ಅದು ಕಹಿ ಇರುತ್ತೆ. ಅದನ್ನು ನಾವು ಸೇವಿಸಿದಾಗ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತಂದರೆ ಕರುಳಿನಲ್ಲಿ ಒಂದು ರೀತಿಯ ಹೀಟನ್ನು ತಂದುಕೊಡುತ್ತೆ. ಆ ಹೀಟ್ ತಂದುಕೊಟ್ಟಾಗ ಹೊಟ್ಟೆಯಲ್ಲಿರುವಂಥ ಲಾಲಾರಸ ಏನಿರುತ್ತೆ ಅದು ಸೆಕ್ರಿಗೇಟ್ಸ್ ಅಂತಂದರೆ ಹೊರಗಡೆ ಬರುತ್ತೆ ಮತ್ತು ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಒಂದು ಆ ಹೀಟ್ನಲ್ಲಿ ನಮಗೆ ಹೊಟ್ಟೆ ಹಸಿವಾಗುತ್ತೆ. ಈಗ ಲಾಸ್ ಆಫ್ ಅಪಟೈಟ್ ಅಂತಂದರೆ ಹೊಟ್ಟೆ ಹಸಿವು ಆಗಲಾರ್ದಂಥವ್ರಿಗೆ ಈ ಒಂದು ಸೊಲ್ಯೂಷನ್ ಏನಿದೆ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಉತ್ತಮವಾದಂಥದ್ದು. ಮತ್ತು ಇದನ್ನು ಯಾರು ಈ 12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ತುಂಬ ಉಪಯೋಗಕಾರಿ. 12 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಮತ್ತು ವೃದ್ಧಾಪ್ಯದಲ್ಲಿರುವಂಥ ಜನರಿಗೂ ಕೂಡ ವ್ಯಕ್ತಿಗಳಿಗೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. 12 ವರ್ಷದ ಮಕ್ಕಳು ಕೆಳಗೆ ಇದ್ದರೆ ಕುಡಿಬಾರ್ದ ಅಂಥೇಳಿ ಇಲ್ಲ, ಹಾಗಂತ ಏನಿಲ್ಲ. ಈಗ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಚಿಕ್ಕಂದಿನಲ್ಲಿ ಅವರಿಗೆ ಹೊಟ್ಟೆ ಹಸಿವು ಆಗೋದಿಲ್ಲ. ಅವಾಗ ನಾವು ಲಾಸ್ ಆಫ್ ಅಪಟೈಟ್ ಅಂತ ಹೇಳಿಬಿಟ್ಟು ನ್ಯೂಟ್ರಿಷನ್ ಇರುವಂಥ ಆಹಾರಗಳು, ಪ್ರೋಟೀನು, ವಿಟಮಿನ್, ಐರನ್ ಕಂಟೆಂಟ್ ಇದನ್ನೆಲ್ಲ ಕೊಡ್ತಾ ಬರ್ತೀವಿ. ಅಡಿಷ್ನಲ್ ಸಪ್ಲಿಮೆಂಟ್ಸ್ ಅಂತೇಳಿ ಕೊಡ್ತೀವಿ. ಈ ಅಡಿಷ್ನಲ್ ಸಪ್ಲಿಮೆಂಟ್ಸ್ಗಿಂತ ಬೆಟರ್ ಏನಪ್ಪ ಅಂತಂತಂದರೆ ಅವರಿಗೆ ಹೆಚ್ಚು ಹಸಿರು ಸೊಪ್ಪುಗಳನ್ನು, ದಾಲುಗಳನ್ನು, ಈ ನಾವು ಏನು ಬೇಳೆಗಳನ್ನು ಹೇಳ್ತೀವಿ, ಹೆಸರು ಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಇಂಥ ದಾಲುಗಳನ್ನು ಕೊಡೋದು, ಮೂಲಂಗಿ ಸೊಪ್ಪುಗಳನ್ನು ಕೊಡೋದು. ಆಮೇಲೆ ಹೆಚ್ಚು ಅವರಿಗೆ ಈ ಹಸಿಯಾದ ಸಲಾಡ್ಸ್ಗಳನ್ನು ನಾವು ಮಾಡಿಕೊಡೋದು, ಜ್ಯೂಸ್ಗಳನ್ನು ಮಾಡಿಕೊಡೋದು ತುಂಬ ಉಪಯೋಗಕಾರಿ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ 12 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಆವಾಗೂ ಕೂಡ ಅವರಿಗೆ ಆ ಒಂದು ಜೀರ್ಣಶಕ್ತಿ ಇಲ್ಲ ಅಥವಾ ಲಾಸ್ ಆಫ್ ಅಪಟೈಟ್ ಆಗ್ತಾ ಇದೆ ಅಂದಾಗ ಇಂಥ ಒಂದು ಮಜ್ಜಿಗೆಯನ್ನು ಕುಡಿಸ್ತಾ ಬಂದರೆ ಡೆಫಿನೆಟಾಗಿ ಅವ್ರದ್ದು ಅಪಟೈಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಹಸಿವು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಊಟ ಮಾಡಿ ಮಕ್ಕಳು ಸದೃಢವಾಗಿರ್ತಾರೆ. ವೀಕ್ಷಕರೇ, ಈ ಓಂಕಾಳು, ಕಪ್ಪುಪ್ಪು, ಸಾಸಿವೆ ಕಾಳು ಹಾಗೂ ಧನಿಯಾ ಕಾಳುಗಳನ್ನು ನಾವು ಯೂಸ್ ಮಾಡಿ ಏನೊಂದು ಪುಡಿಯನ್ನು ಮಾಡಿದ್ವಿ ಅದು ಸಿದ್ಧವಾಗಿದೆ. ಅದನ್ನು ಈಗ ಮಜ್ಜಿಗೆಗೆ ಹಾಕ್ಕೊಳ್ಬೇಕು. ಸೊ ಈ ರೀತಿ ಮಾಡಿದಂಥ ಏನು ಮಜ್ಜಿಗೆ ಇದೆ ಅದು ಈಗ
ಸಿದ್ಧವಾಗಿದೆ. ವೀಕ್ಷಕರೆಲ್ಲ ಗಮನದಲ್ಲಿಟ್ಟು ಕೇಳ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ. ಈಗ ಈ ಓಂಕಾಳು, ಸಾಸಿವೆ ಕಾಳು, ಧನಿಯಾ ಕಾಳಿನ ಪುಡಿಯನ್ನು ಮತ್ತು ಮಜ್ಜಿಗೆ ಹಾಗೂ ಕಪ್ಪುಪ್ಪನ್ನು ಯೂಸ್ ಮಾಡಿ ತಯಾರಿಸಿದಂತಹ ಈ ಒಂದು ಮಜ್ಜಿಗೆಯ ಪೇಯ ಸಿದ್ಧವಾಗಿದೆ. ಹಸಿವಾಗದ ತೊಂದರೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಧನಿಯಾ ಪುಡಿ, ಸಾಸಿವೆ ಪುಡಿ, ಕಪ್ಪುಪ್ಪು, ಓಂಕಾಳು ಮತ್ತು ಮಜ್ಜಿಗೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಓಂಕಾಳು, ಕಪ್ಪು ಉಪ್ಪು, ಸಾಸಿವೆ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಇದನ್ನು ಮಜ್ಜಿಗೆಗೆ ಬೆರೆಸಿಕೊಂಡರೆ ಹಸಿವಾಗದ ತೊಂದರೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ಹಸಿವಾಗದೇ ಇರೋಂಥ ಸಮಸ್ಯೆ ಏನಿದೆ ಅದಕ್ಕೆ ಮತ್ತೊಂದು ಸುಲಭವಾದ ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಹಾಗೂ ಹಾಲು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ ಜೀರಿಗೆ ಹಾಗೂ ಬಾಳೆಹಣ್ಣನ್ನು ಜಚ್ಕೊಳ್ಬೇಕು. ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಪುಡಿ ಮಾಡಿಕೊಂಡು ನಂತರ ನಾವು ಬಾಳೆಹಣ್ಣನ್ನು ಹಾಕೋಬೇಕು. ಇದು ಈಗ ಸಿದ್ಧವಾಗಿದೆ. ಇದಕ್ಕೆ ನಾವು ಒಂದು ಅರ್ಧ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಹಾಕಿ. ಈಗ ಇದು ಸಿದ್ಧವಾಗಿದೆ. ಈಗ ನಾವು ಒಂದು ಬಾಣಲೆಯನ್ನು ಕಾಯಿಸ್ಕೊಂಡು ಅದಕ್ಕೆ ನಾವು ತುಪ್ಪವನ್ನು ಹಾಕ್ಕೊಳ್ಬೇಕು. ಇದು ಬಿಸಿ ಆದ ಮೇಲೆ ನಾವೇನು ಈ ಮಿಶ್ರಣವನ್ನು ತಯಾರಿಸ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು. ಜೀರಿಗೆ ಮತ್ತು ಬಾಳೆಹಣ್ಣಿನ ಪೇಸ್ಟ್. ಸ್ವಲ್ಪ ಉರಿಯನ್ನು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಕುಡಿಯಲು ಭಾಳ ಥರ ಚೆನ್ನಾಗಿರುತ್ತೆ. ಇದು ಯಾವ ಮಕ್ಕಳಿಗೆ ಹಸಿವು ಆಗೋದಿಲ್ಲ. ಜಾಸ್ತಿ ಆಟ ಆಡ್ತಾರೆ, ಊಟನ ನೆಗ್ಲೆಕ್ಟ್ ಮಾಡ್ತಾರೆ, ಅಂಥವರಿಗೆ ತುಂಬ ಉಪಯೋಗಕಾರಿ ಅಂಥೇಳಿ ಹೇಳ್ಬೋದು. ಈಗ ಇದಕ್ಕೆ ನಾವು ಹಾಲನ್ನು ಹಾಕ್ಕೊಳ್ಬೇಕು. ಒಂದು ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಇದು ಕುದಿ ಬರಬೇಕು. ಈ ಬಾಳೆಹಣ್ಣು ಮತ್ತು ಜೀರಿಗೆ ಬಾಯಲ್ಲಿ ಬರ್ತಾ ಇದ್ರೆ ಏನು ತೊಂದರೆ ಆಗಲ್ಲ. ಅದನ್ನು ಹಾಗೆ ಕಚ್ಚಿ ತಿನ್ನೋ ಅಭ್ಯಾಸ ಇಟ್ಕೊಳ್ಬೇಕು. ಇದರಿಂದ ಮಲಬದ್ಧತೆ ಮತ್ತು ಜೀರ್ಣದ ಶಕ್ತಿ ಏನಿದೆ ಅದು ತುಂಬ ಒಳ್ಳೆಯದಾಗತ್ತೆ ಮತ್ತು ಮಲಬದ್ಧತೆ ಹೋಗಲಾಡಿಸುವಂಥ ಕೆಲಸ ಈ ಒಂದು ಕಷಾಯನೇ ಅಂತೇಳಿ ಹೇಳ್ಬೋದು ನಾವು. ಇದನ್ನು ಆದಷ್ಟು ಮಕ್ಕಳು ಇದನ್ನು ಕುಡಿಯುವಾಗ ಬಿಸಿ ಬಿಸಿಯಾಗಿ ಕೊಡಬೇಕು. ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಕೊನೆಯದಾಗಿ ಜೇನುತುಪ್ಪವನ್ನು, 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇದನ್ನು ಕುಡಿಬೇಕು. ವೀಕ್ಷಕರೇ, ಹಸಿವು ಆಗೋದಿಲ್ಲ ಯಾರಿಗೆ, ಅವರಿಗೆ ಮತ್ತು ಲಾಸ್ ಆಫ್ ಅಪಟೈಟ್ ಅಂತ ಏನು ಹೇಳ್ತೀವಿ ನಾವು, ಅವರಿಗೆ ತುಂಬ ಉತ್ತಮವಾದಂತಹ ಒಂದು ಇದು ಕಷಾಯ ಆಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಗವನ್ನು ಮಾಡಿದ ನಂತರ ಉಪಯೋಗಗಳನ್ನು ತೆಗೆದುಕೊಂಡು ನಮಗೆ ಪತ್ರ ಬರೆಯೋದನ್ನು ಮರೀಲಿಕ್ಕೆ ಹೋಗಬೇಡಿ. ಈಗ ನಾವು ಈ ಜೇನುತುಪ್ಪ, ತುಪ್ಪ, ಜೀರಿಗೆ, ಹಾಲು ಹಾಗೂ ಬಾಳೆಹಣ್ಣನ್ನು ಉಪಯೋಗಿಸಿ ಮಾಡಿದಂಥ ಒಂದು ಕಷಾಯ ಸಿದ್ಧವಾಗಿದೆ. ಹಸಿವಾಗದ ತೊಂದರೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಮತ್ತು ಹಾಲು. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಜೀರಿಗೆ ಮತ್ತು ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ತುಪ್ಪ, ಕುಟ್ಟಿದ ಮಿಶ್ರಣ ಮತ್ತು ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿದರೆ ಹಸಿವಾಗದ ತೊಂದರೆಗೆ ಮನೆ ಔಷಧ ಸಿದ್ಧ.